ನೀವೆಲ್ಲ ಮಾತಾಡಿದ್ದನ್ನೆಲ್ಲದನ್ನು ಕೂಡ ಕೇಳಿದ್ದೀನಿ. ನಿಮ್ಮ ಮನಸ್ಸಿನ ವೇದನೆ ಏನಿದೆ ಅಂತಕ್ಕಂಥದ್ದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಾವು ಈ ಕಾರ್ಯಕ್ರಮಕ್ಕೆ ರೂವಾರಿಗಳು ಅಂತ ಹೇಳಿದ್ರೆ ನಾವು ಮರಿಲಾರ್ದೆ ಇರತಕ್ಕಂಥವ್ರು ಅಂತಂದ್ರೆ ಸಣ್ಣಮ್ಮರು. ಬಹುಶಃ ಅವರು ಈ ಜಾಗ ಆ ಜಾಗ ಕೊಡದಲ್ಲೇ ಇದ್ದಿದ್ರೆ ನಾವೇನು ಮಾಡಕ್ ಆಗ್ತಿರಲ್ಲ. ಬಹುಶಃ ಇವತ್ತಿಂತ ದಾನಿಗಳು ಕೂಡ ಇದಾರಲ್ಲ ಅಂತ ಹೇಳಿ. ಈ ಮುಂದೆ ಕೂತರೆಲ್ಲ ಬಹಳ ಜನ ಶ್ರೀಮಂತರಿದ್ದೀರಿ, ಯಾರಿಗೂ ಇಂತ ಮನಸ್ಸಿಲ್ಲ. ಅಲ್ಲಿ ನಿನ್ ಬಿಟ್ಟು ಹೇಳಲ್ಲ. ಸಾರೇಗೌಡ್ರ ಮೊಮ್ಮಗ ಕೊಟ್ಟಿದ್ದೀರಿ ಸರ್, ಅವ್ರ ಸಾರೇಗೌಡ್ರ ಮೊಮ್ಮಗ. ಇವತ್ತು ಈ ಹಳ್ಳಿಗಳಲ್ಲಿ ಇನ್ನೂ ಕೂಡ ದಾನ ಧರ್ಮ ಬಹುಶಃ ಇದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಜನ ಉಳಿದಿದ್ದಾರೆ ಅನ್ನೋದಕ್ಕೆ ಸಣ್ಣಮ್ಮನವರೊಬ್ರು ಮತ್ತೆ ಅಲ್ಲಿ ಇದಾರಂತ ಹೇಳಿ ಅವರೊಬ್ರು ಒಂದು 13 ಬಿಲ್ಡೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಇವರು ಇರೋದ್ರಿಂದ ಇನ್ನೂ ಕೂಡ ಮಳೆ ಬೆಳೆ ದಾನ ಧರ್ಮ ಸತ್ಯ ಅನ್ನೋದು ಉಳಿದಿದೆ. ಅವ್ರಿಗೆ ನಾವೆಲ್ಲರೂ ಸೇರಿ ಧನ್ಯವಾದನ ಹೇಳೋಣ. ಮತ್ತು ಯಾವತ್ತೂ ಕೂಡ ಅವರು 2 ಕಟ್ಟಡಕ್ಕೆ ಸುಮಾರು ಇಷ್ಟು ಜಾಗ ಕೊಟ್ಟಿರ್ತಕ್ಕಂಥವ್ರಿಗೆ ಅವ್ರಿಗೆ ಶಾಶ್ವತವಾಗಿ ಅವ್ರ ಹೆಸರು ಯಾವತ್ತೂ ಕೂಡ ಮರೀದೇ ಇರತಕ್ಕಂಥ ರೀತಿಯಲ್ಲಿ ಇರಲಿ. ಅದಕ್ಕೂ ನಾವು ಏನೋ ಒಂದು ಕಾರ್ಯಕ್ರಮವನ್ನು ರೂಪಿಸೋಣ. ಎಲ್ಲಾ ಸ್ಟೋನ್ ನಲ್ಲೂ ಕೂಡ ಅವ್ರ ಹೆಸರು ಹಾಕ್ಬೇಕು. ಸೊ ಅದ್ರ ಎಲ್ಲೋ ಒಂದು ಕಡೆ ಮುಂದಿನ ಪೀಳಿಗೆನೂ ಕೂಡ ಇಂಥವ್ರಿದ್ರು ಈ ತರ ಸಹಾಯ ಮಾಡಿದ್ರು ಅಂತಕ್ಕಂಥದ್ದು ಅರ್ಥ ಆಗ್ಬೇಕು ಅಂತಕ್ಕಂಥ ಮಾತು ಹೇಳಿ, ಈಗ ನೀರಾವರಿ ಬಗ್ಗೆ ನಾನು ಹೆಚ್ಚಾಗಿ ಹೇಳಕ್ ಹೋಗೋದಿಲ್ಲ. ನಾನು ಹೇಳ್ತಿದ್ದೆ, ನಾನು ಭವಿಷ್ಯ ಹೇಳ್ದಂಗೆ ಹೇಳ್ತಿದ್ದೆ, ಶಿಶಿ ಸುಮ್ಮನೆ ಕಲ್ಪ ಮೇಕೆದಾಟಿ ಏನೋ ಮಾಡ್ತಾ ಇದೀವಿ, ಮೇಕೆದಾಟಿ ಏನೋ ಮಾಡ್ತಿದ್ವಿ. ಮೇಕೆದಾಟಿ ಅಂದ್ರೆ ಏನು ಅಂತ ಯಾರಿಗೇನ್ ಗೊತ್ತು? ನನಗೆ ಯಾರೋ ಒಬ್ಬ ಪುಣ್ಯಾತ್ಮ ಹಾಕಿದ ವಾಟ್ಸಾಪ್ ಅಲ್ಲಿ, ಮೇಕೆದಾಟಿಗೂ ಸಿರಾಕು ಸಂಬಂಧ ಏನು ಅಂತ ಹೇಳಿ. ಅದೇ ನನಗ ಮೇಕೆದಾಟಿಗೂ ಸಿರಾಕು ಸಂಬಂಧ ಇಲ್ಲ, ಆ ಸಂಬಂಧ ಕಲ್ಪಿಸೋದೇ ಜಯಚಂದ್ರ ಕೆಲಸ ಅಂತ ಹೇಳಿ ಹೇಳ್ದೆ. ನನಗೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತಕ್ಕಂಥದ್ದು ಗೊತ್ತಿದೆ, ನಾನು ಎಲ್ಲದೂ ಹೇಳಕ್ ಹೋಗೋದಿಲ್ಲ. ಈಗ ನನಗೆ ಎಲ್ಲದೂ ಗೊತ್ತಿದೆ. ಒಟ್ಟಿನಲ್ಲಿ ಯಾವುದೋ ರೀತಿನಲ್ಲಿ ಇದು ಒಂದು ಕಾರ್ಯಕ್ರಮವನ್ನು ರೂಪಿಸ್ತೇನೆ. ಇನ್ನು 6 ತಿಂಗಳೊಳಗಾಗಿ ಹುಲಿಕುಂಟೆ ಮತ್ತು ಗೌಡಗೆರೆಗೆ 2 ಒಬ್ಳಿಗೂ ಕೂಡ 1 TMC ನೀರು ಕೊಡಿಸೋದ್ರ ಬಗ್ಗೆ ನಾನು ಆಲೇಖ ಯೋಚನೆ ಮಾಡಿದ್ದೆ. ಅದ ಯಾವ ತರ ಯೋಜನೆ ಮಾಡಿದ್ದೀನಿ ಅಂತಕ್ಕಂಥದ್ದು ಯೋಜನೆಗಳು ತಯಾರಾಗ್ತಾ ಇದೆ. ತಯಾರಾಗುವಂತ ಸಂದರ್ಭದಲ್ಲಿ ನಾನೇ ಇರುತ್ತೆ, ಎಲ್ಲ ಮುಖ್ಯಸ್ಥನಾಗಿರ್ತೀನಿ. ಆಗ ನಾನು ಯಾವ ರೀತಿ ಕೊಡ್ಬೇಕು ಅದು ಕೊಡ್ತೇನೆ, ಅದ್ರಾಗ ಏನ್ ತೊಂದ್ರೆ ಇಲ್ಲ. ಇನ್ನೊಂದು, ಈ ಬಹಳ ಜನ ಮಾತಾಡ್ತಾರೆ ವಾಣಿ ವಿಲಾಸ ಸಾಗರ ಹಾಗೆ ಹೀಗೆ ಅಂತ. ಚಿತ್ರದುರ್ಗ ಭದ್ರಾ ಮೇಲ್ದಂಡೆ ಯೋಜನೆ ಹೋದಾಗ ವಾಣಿ ವಿಲಾಸಕ್ಕೆ ನೀರು ಕೊಡ್ಬೇಕು ಅಂತ ಯಾವನೂ ಯೋಚನೆ ಮಾಡಲಿಲ್ಲ, ಬರ್ಲೂ ಇಲ್ಲ. ನಾನು ತುಮಕೂರು ನಾಲೆ ಅಂತ ಮಾಡಿ ತರೀಕೆರೆ ಕಡೂರು ವಸ್ತುರ್ಗದಿಂದ ಬರ್ಬೇಕಾದಾಗ ನಾನು ಯೋಚನೆ ಮಾಡಿದೆ, ವಾಣಿ ವಿಲಾಸಕ್ಕೆ ನೀರು ಕೊಡದೆ ತಪ್ಪಾಗುತ್ತೆ ಅಂತೇಳಿ ನಮ್ಮ ನೀರಲ್ಲೇ 2 TMC ನೀರು ಕೊಟ್ರು ವಾಣಿ ವಿಲಾಸಕ್ಕೆ. ತುಮಕೂರು ನಾಲೆ ಕೊಟ್ಟವನ ಚಿತ್ರದುರ್ಗ ನಾಲೆ ಕೊಡ್ಲಿಲ್ಲ. ಅಲ್ಲೇನ್ ಮಾಡಿದ್ರೆ ಹಿರಿಯೂರ್ನವರು ಜನ ನಮಗೆ ಬರೋ ನೀರು ತಗೊಂಡು ಹೋಗ್ಬಿಟ್ಟ, ಜಯಚಂದ್ರ ಕರ್ಕೊಂಡು ಹೋಗ್ಬಿಟ್ಟ ಅಂತ ನನ್ ಬೈಕಂತಾರೆ. ವಿಚಾರದಲ್ಲಿ ಸತ್ಯ ಹೇಳಕ್ಕಾಗಲ್ಲ. ನಾವು ಅದನ್ನೇನಿದ್ರು ಕೂಡ ಅಬ್ಸರ್ವ್ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕಾಗತ್ತೆ. ಇವತ್ತು ಎಂಥದೇ ಆಗ್ಲಿ, ಇವತ್ತು ನಾವು ನೆನೆಸ್ಬೇಕಾಗಿರುತ್ತೆ ಸಂಕೃಷ್ಣ ಇಲ್ಲೇ ಸಾಧ್ಯನೇ ಇರ್ಲಿಲ್ಲ. ಈಗ ನಾನು ಇದನ್ನ ಯಾರು ಆಗುತ್ತೆ ಅಲ್ಲಲ್ಲ, ಇದೊಂದು ಸ್ವಲ್ಪ ಇದೆ. 2 ತಿಂಗಳು 1 ದಿವಸ 1 ಸೆಕೆಂಡ್ ನಿಲ್ದಂಗೆ ನಿರಂತರವಾಗಿ ನೀರು ಬರ್ತಾ ಇದೆ. ಇವತ್ತು ಮದ್ಲೂರು ಕೆರೆ, ನಾನು ಮೊನ್ನೆ ಪಾವಗಡದತ್ತ ನಿಡ್ಗಲ್ ಹತ್ರ ಹೋಗಿ ಒಂದು ಊರಿಗೆ ಹೋಗಿದ್ದೆ.
ಅಲ್ಲಿ ಹೋದ್ರೆ ಏನು ಸಿಕ್ಕಾಪಟ್ಟೆ ಕಿಕ್ಕಿರು ಕೂತವ್ರೆ ಜನ. ನಾನು ಹೋಗಿದ್ದು ಗೃಹ ಪ್ರವೇಶಕ್ಕೆ, ಏನ್ ಎಷ್ಟೋ ಜನ ಇದಾರಲ್ಲ ಅಂತ ಹೇಳಿ ನೋಡಿದ್ರೆ ನಿಮ್ಮನ್ನ ಬರೋದಕ್ಕೆ ಕಾಯ್ತಾ ಇದ್ವಲ್ಲ. ಏನಂದ್ರೆ ನೀವು ಮದ್ಲೂರ್ಕೆರೆ ನೀರು ತಂದ ಮೇಲೆ ನಾವು ಈ ಮಟ್ಟಿಗೆ ಇರೋದು ನೋಡೋಣ ಅಂತ ಹೇಳಿ ಊರೊಳಗೆ ಹೋಗ್ತೀನಿ. ಅಲ್ಲಿ ಯಾರೊಬ್ರು ನನ್ನ ಸ್ನೇಹಿತ ಒಬ್ಬ ತೀರ್ಕೊಂಡಿದ್ದ, ಕೇಟ್ಕಂಡಿ. ಅಲ್ಲಿ ಹೋಗಿ ನೋಡ್ತೀನಿ ಅಡಿಕೆ ಅವರ ವಿಳ್ಯದಲ್ಲಿ ನಮ್ ಸಿರ ಏನು ಇಲ್ಲ ಅದ್ ಮುಂದೆ ನಮ್ಮ ಮಟ್ಟಕ್ಕಿದೆ. ಹೆಂಗಪ್ಪ ಅಂದ್ರೆ ಎಲ್ಲಾ ನಮ್ಮ ಮದ್ಲೂರ್ಕೆರೆ ನೀರ್ ಬಂದ್ಮೇಲೆ ಸರ್ ಆಗಿದ್ದಲ್ಲ ಅಂತಾರೆ. ಇವತ್ತು ಅದಕ್ಕೇನೋ ಗಂಗಾ ಪೂಜೆ ಮಾಡ್ತೀವಿ ಅಂತ ಹೇಳಿ ಮೊನ್ನೆ ಭಾನುವಾರ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ಅವಾಗ ಅದನ್ನ ಪಾಂಪ್ಲೆಟ್ ಮಾಡ್ಕೊಂಡು ಕೊಡಕ್ ಹೋಗಿದ್ರಂತೆ. ಅಲ್ಲೋದ್ರೆ ಮಡಗ್ಸಿರ ಆ ಕಡೆ ಎಲ್ಲ ನಮ್ಮಿಂದ ಮದ್ಲೂರಿಗೆ ಬಂದ್ಮೇಲೆ ನಮಗೆ ನೀರು ಬರ್ತಾ ಇರೋದು ಅಂತ ಹೇಳಿ ಅಂತ ಅಂತರ್ಜಲ ಜಾಸ್ತಿ ಆಗಿರ್ತಕ್ಕಂಥದ್ದು. ಬಹುಶಃ ಇದು ಎಲ್ಲೋ ಒಂದು ಕಡೆಗೆ ಯಾವ್ದೋ ಜನ್ಮದ ಪುಣ್ಯ. ಇವತ್ತು ಅದ್ ಯಾವ ಋಣ ತಿಂದಿದ್ನೋ ನಿಮ್ದಲ್ಲ, ಅದನ್ನು ಆ ಋಣ ಹರಿಸುವಂತ ಅವಕಾಶ ದೇವ್ರು ಕೊಟ್ಟ. ನಾನು ರಾಜಕೀಯ ಪ್ರಾರಂಭ ಆದಾಗಳಿಂದ ಬರೀ ನೀರಿನ ಸುದ್ದಿ ಬಿಟ್ರೆ ಬೇರೆ ಯಾವ್ದಕ್ಕೂ ಹೋಗ್ಲಿಲ್ಲ.